ಇಡಿ ಬಂದಿರೋದಿಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿಲ್ಲ. ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಅಂತ ಹೇಳಬೇಕು. ಯಾಕೆಂದರೆ CBI ಇನ್ಕ್ವೈರಿ ಇದೆ, SIT ಇನ್ಕ್ವೈರಿ ಇದೆ, ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ, ಪಾರದರ್ಶಕವಾಗಿ ನಡೀತಾ ಇದೆ. ಇಡಿ ದಿಢೀರಾಗಿ ಬಂದು ಇಡಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಉದ್ದೇಶ ಏನು? ಕಾಂಗ್ರೆಸ್ಸಿನ ಮುಖಂಡರುಗಳನ್ನು ನಾವು ಫಿಕ್ಸ್ ಮಾಡಬೇಕು. ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಹೇಗಾದರೂ ಮಾಡಿ ನಾವು ಇದರಲ್ಲಿ ಕೆಟ್ಟ ಹೆಸರು ಬರೋ ಥರ ಏನಾದರೂ ಒಂದು ಮಾಡಲೇಬೇಕು. ಯಾರು ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಇಂಥವ್ರ ಹೆಸರು ಹೇಳಿ, ಅಂಥವ್ರ ಹೆಸರು ಹೇಳಿ, ಇದಕ್ಕೋಸ್ಕರ ದುಡ್ಡು ಕೊಟ್ಟು ಅಂತ ಹೇಳಿ ಅಂತ ಅವ್ರ ಮೇಲೆ ಪ್ರೆಷರನ್ನು ಇಡಿನೇ ಆಗ್ತಾ ಇದೆ. ಅಂದರೆ ಇಟ್ಸ್ ಅ ಪೊಲಿಟಿಕಲ್ ವಿಂಗ್. ಈಗ ಅದು ಇಡಿ, ಇಟ್ ಇಸ್ ನಾಟ್ ಅ ಇನ್ವೆಸ್ಟಿಗೇಟಿವ್ ವಿಂಗ್, ಇಟ್ ಇಸ್ ಅ ಪೊಲಿಟಿಕಲ್ ವಿಂಗ್ ಆಫ್ ಭಾರತೀಯ ಜನತಾ ಪಾರ್ಟಿ. ಅವರ ಒಂದು ಬೆನಿಫಿಟ್ಗೋಸ್ಕರ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಇಡಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಕೊಡುವಂಥ ಅಗತ್ಯತೆಯೇ ಇಲ್ಲ. ಇವತ್ತು ಯಾವ ರೀತಿಯಾಗಿ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನು, ಬೇರೆ ಬೇರೆ ಜನರನ್ನ ಇವತ್ತಿನ ದಿವಸ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರ ಬಗ್ಗೆ ಈಗೆಲ್ಲ ಹೇಳಿದ್ದೀವಿ. ಸೊ ಇದು ಒಂದು ರೀತಿ ಇಟ್ ಈಸ್ ಅ ಕಾನ್ಸ್ಪಿರಸಿ, ಇಟ್ ಈಸ್ ಅ ಪೊಲಿಟಿಕಲ್ ಕಾನ್ಸ್ಪಿರಸಿ. ಇದನ್ನು ಅವ್ರೇನಾದರೂ ಇದೇ ರೀತಿ ಮಾಡ್ಕೊಂಡು ಹೋದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಈ ರೀತಿಯಾಗಿ ನೀವು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಉಪಯೋಗಿಸ್ಕೊಂಡು ಸರ್ಕಾರಗಳನ್ನು ನೀವು ವಿರೋಧ ಪಕ್ಷದ ಸರ್ಕಾರಗಳನ್ನು ತೆಗೆಯೋದು, ಆ ಮುಖಂಡಗಳನ್ನು ಅವ್ರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನ ಮಾಡೋದು, ಮತ್ತು ಏನೋ ಒಂದು ವಾತಾವರಣ, ಒಂದು ಅಭದ್ರತೆಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಆ ರಾಜ್ಯದಲ್ಲಿ. ಆಡಳಿತ ವ್ಯವಸ್ಥೆ ಅದು ಕುಸಿತ ಆಗಬೇಕು. ಈ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಇವತ್ತು ಇಡಿ ಬಂದಿದೆ. ಇದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇಡಿ ಬಗ್ಗೆ ನಮ್ಗೆ ಯಾವ ವಿಶ್ವಾಸನೂ ಕೂಡ ಇಲ್ಲ, ಯಾವ ನಂಬಿಕೆಯೂ ಕೂಡ ಇಲ್ಲ. ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಏನು ಅಂತ. ಸೊ ಇದು ನಾವು ಸಹಿಸೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈ ರೀತಿಯಾಗಿ ಇದನ್ನು ನೀವು ಮಾಡೋದಕ್ಕೆ ಮುಂದುವರಿಸಬೇಡಿ. ನಿಮ್ಮ ಏನು ಕಾನೂನು ಪ್ರಕಾರ ನಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗಿದ್ದೇ ಹೊರತು ಇವತ್ತು ನೀವು ಮಾಡ್ತಾ ಇರುವಂಥದ್ದು ಇದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಘೋರ ಅನ್ಯಾಯ ಇವತ್ತಿನ ದಿವಸ ಆಗ್ತಾ ಇದೆ, ಕಗ್ಗೋಲೆ ಆಗ್ತಾ ಇದೆ. ಪೊಲಿಟಿಕಲ್ ವೆಂಡೇಟಾ ಕೇಸ್, ಅಕ್ರಮ, ವಾಲ್ಮೀಕಿ ಹಗರಣದ ಅಕ್ರಮ ನಡೆದಿದೆ, SIT ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, ಮಿನಿಸ್ಟರ್ ರಿಸೈನ್ ಮಾಡಿದ್ದಾರೆ, CBI ಎನ್ಕ್ವೈರಿ ಮಾಡಿದೆ. ಎಷ್ಟು ಹಗರಣಗಳಿದೆ ರಾಜ್ಯದಲ್ಲಿ ನಡೆದಿಲ್ಲ? ಅವಾಗ ಇಡಿ ಎಲ್ಲಿದ್ರು? ಒಂದೇನ ಅಕ್ರಮ ನಡೆದಿರೋದು? ಇಡಿ ಅವರು ಮಾಹಿತಿ ಕೊಡುವಂತ ಮಾಹಿತಿ ಏಜೆನ್ಸಿ ಅಲ್ಲ. ಇಡಿ ಅವರು ಇನ್ವೆಸ್ಟಿಗೇಟ್ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಸುಮ್ಮನೆ ಈ ರೀತಿ ಏನೋ ಒಂದು ಮಾಹಿತಿ ಕೊಟ್ಬಿಡೋದು, ಏನೋ ಒಂದು ಹೇಳಿಕೆ ಕೊಟ್ಬಿಡೋದು ಇದು ಒಳ್ಳೇದಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿ ತಪ್ಪಾಗಿದೆ ಅದನ್ನ ತಪ್ಪಾಗಿರೋ ಮೇಲೆ ಕ್ರಮ ತಗೊಳ್ಬೇಕು. ಚಾರ್ಜ್ ಶೀಟ್ ಫೈಲ್, ಕೋರ್ಟಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ. ಅದನ್ನ ಮಾಡೋದು ಬಿಟ್ಬಿಟ್ಟು ನೀವು ಏನೋ ಒಂದು ಹೇಳ್ಬಿಡೋದು, ನಾವು ನಾವೇ ಉತ್ತರ ಕೊಡಬೇಕು. ಅಲ್ಲಿ ಹಗರಣ ಆಗಿದೆ, ಅದರ ಬಗ್ಗೆ ನಾವು ಒಪ್ಕೊಂಡಿದ್ದೀವಿ. ಇಡೀ ದೇಶಕ್ಕೆ ರಾಜ್ಯಕ್ಕೆ ಇದು ಒಂದೇ ಹಗರಣ ಅಲ್ಲ, ಬೇಕಾದಷ್ಟು ಬೇರೆ ಹಗರಣಗಳಿದೆ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ಇಡಿ ಬರೋ ಉದ್ದೇಶ ಏನಂತ ನಾವು ಹೇಳ್ತಾ ಇದ್ದೀವಿ. ಇಡಿ ಉದ್ದೇಶ ಅದಕ್ಕೆಲ್ಲ ಬಂದಿರೋದು. ಇಡಿ ಉದ್ದೇಶನೇ ಹಗರಣವನ್ನ ಬಯಲು ಮಾಡಿ ತಪ್ಪು ಮಾಡಿದ ಕ್ರಮ ತಗೊಳ್ಬೇಕು ಅಂತ ಉದ್ದೇಶ ಇಡಿದಲ್ಲ. ಇಡಿ ಉದ್ದೇಶ ರಾಜಕೀಯದ ದುರುದ್ದೇಶ. ಇಡಿಯನ್ನು ಉಪಯೋಗಿಸ್ಕೊಂಡು ಹೇಡಿತನದ ರಾಜಕಾರಣ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ. ಗುರಿ ಕಾಂಗ್ರೆಸ್ ಪಕ್ಷ.